तो सभी को नमस्कार। आज हम लोग इंडस युवा के प्रोडक्ट इस्तेमाल करते हुए इंडस युवा के महाराष्ट्र के और कर्नाटका के डिस्ट्रीब्यूटर्स और उसी तरह इंडस युवा के प्रोडक्ट को इस्तेमाल करने वाले कस्टमर्स के कुछ हम लोग रिजल्ट को सुनेंगे। ಪ್ರತಿಯೊಬ್ಬರಿಗೂ ನಮಸ್ಕಾರ। ಇವತ್ತು ಇಂಡಸ್ ಯುವಾದ ಪ್ರಾಡಕ್ಟ್ ಗಳನ್ನು ಬಳಸಿರುವಂತಹ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಇಂಡಸ್ ಯುವಾದ ಡಿಸ್ಟ್ರಿಬ್ಯೂಟರ್ಸ್ ಗಳು ಜೊತೆಗೆ ಈ ಪ್ರಾಡಕ್ಟ್ ಗಳನ್ನು ಬಳಸ್ತಿರುವಂತಹ ಕಸ್ಟಮರ್ಸ್ ಗಳಾದ ಗ್ರಾಹಕರ ಅನುಭವಗಳನ್ನು ಕೇಳೋಣ। ಮೊದಲನೇದಾಗಿ ನಮ್ ಜೊತೆ ಇದ್ದಾರೆ ಶ್ರೀಮತಿ ಸಾವಿತ್ರಿ ಶಂಕರ್ ಭಟ್ ಅವರು। ಸಾವಿತ್ರಿ ಟೀಚರ್ ಅವರೇ, ಸ್ವಾಗತ ನಿಮ್ಗೆ। ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ಅನ್ನು ಬಳಸಿದೀರಾ, ಅದು ಯಾವ ಪ್ರಾಡಕ್ಟ್ ಅನ್ನು ರೆಫರ್ ಮಾಡಿದ್ರೆ ಏನ್ ಲಾಭ ಪಡೆದಿದ್ದೀರಾ? ನಮಸ್ಕಾರ ಸರ್, ಸಾವಿತ್ರಿ ಭಟ್ ಹೊನ್ನಾವರದಿಂದ ಸರ್। ನಾನು ಐಪಲ್ಸ್ ಟೆಸ್ಟ್ ಮನೆ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ, ಅದನ್ನ ಹೇಳ್ತಾ ಇದ್ದೇನೆ। 40 ವರ್ಷದ ಪ್ರಾಯದ ಒಂದು ಜೆಂಟ್ಸ್, ಅವರಿಗೆ ಮೈಗ್ರೇನ್ ಸಮಸ್ಯೆ ಮತ್ತೆ ಮೇಲಿಂದ ಮೇಲೆ ತಲೆ ಚಕ್ಕರ್ ಬಂದು ಬಿಟ್ಟಿದ್ರು। ಅವ್ರು ಕಿರಾಣಿ ಅಂಗಡಿ ನಡೆಸ್ತಿದ್ರು ಸರ್। ಅವ್ರಿಗೆ ಈ ತರ ಪದೇ ಪದೇ ತಲೆ ಬೀಳ್ತಾರೆ ಅಂತ ಹೇಳ್ಕೊಂಡು ಅವ್ರ ತಮ್ಮನಿಗೆ ವಹಿಸ್ಕೊಟ್ಟು ಅವ್ರ ಮನೇಲಿ ಇರ್ತಿದ್ರು ಸರ್। ತುಂಬಾ ಕಡೆ ಟೆಸ್ಟ್ ಮಾಡಿದ್ರು, ಮಂಗಳೂರು ಆಯ್ತು, ಮತ್ತೆ ಬಾಂಬೆ ಗಿಂಬೆ ಎಲ್ಲ ಕಡೆ ಹೋಗಿ ಒಂದ್ 2-3 ಲಕ್ಷ ಕಟ್ತಾ ಇದ್ದಾರೆ, ಅವರಿಗೆ ಕಡಿಮೆ ಆಗಿಲ್ಲ। ನಾವು 7 ಪ್ರಾಡಕ್ಟ್ ಸರ್, ನಾನು ಯಾವ ರೀತಿ ಹೇಳಿದ್ದೇನೆ ಅದೇ ರೀತಿ ತಗೊಂಡ್ರು। ನಾನು ಇದ್ರ ಬಗ್ಗೆ ಎಲ್ಲ ಅವರಿಗೆ ವಿವರವಾಗಿ ಹೇಳಿದ್ದೆ। ಕರೆಕ್ಟ್ ಆಗಿ 7 ಪ್ರಾಡಕ್ಟ್ಗೆ ಸರ್ ಅವರಿಗೆ ಪ್ರತಿಯೊಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ। ಮೈಗ್ರೇನ್ ಇಲ್ಲ, ಇದು ಪೂರ್ತಿ ಕಡಿಮೆ ಆಗಿ ಪೂರ್ತಿ ಕಡಿಮೆ ಆಗಿ ಆರಾಮಾಗಿದ್ದಾರೆ ಸರ್। ತಲೆ ತಿರುಗಿ ಎಲ್ಲ ಕಡಿಮೆ ಆಗಿದೆ। ಈಗ ವಾಪಸ್ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಾರೆ। ತುಂಬಾ ಅದ್ಭುತವಾದ ಅಮೃತ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್। ಅವಕಾಶ ಕೊಟ್ಟಿದ್ದಂತ ನಿಮಗೆ ಧನ್ಯವಾದಗಳು। ಒಳ್ಳೆ ಪ್ರಾಜೆಕ್ಟ್ ಕೊಂಡಂತಹ ಇಂದ ಸೇವಾ ಕಂಪನಿಗೂ ಧನ್ಯವಾದಗಳು ಸರ್। ಥ್ಯಾಂಕ್ ಯು ಸೋ मच। थैंक यू सावित्री शंकर भट जी। सावित्री शंकर भट जी फ्रॉम होन्नावर, जिन्होंने कहा कि आईपल्स को उन्होंने 40 की उम्र के एक जेंट्स को दिया था, जिनको माइग्रेन का बहुत पीड़ा थी और उन्होंने बहुत सारा उसके पीछे खर्चा भी किया है, लेकिन फिर भी उनको उसका रिजल्ट भी नहीं मिला था। तो उन्होंने मैंगलोर में, मुंबई में अलग अलग जगह पे खर्चा किया। उनको एक छोटी दुकान भी थी, दुकान भी बंद करनी पड़ी इस माइग्रेन के चक्कर के वजह से। लेकिन जब उन्होंने रेगुलरली आईपल्स लेना शुरू किया तो 7 आईपल्स के अंदर अभी फिलहाल उनका पूरा माइग्रेन का इश्यू सॉल्व हुआ है और अभी फिर से वो अपना किराना दुकान खोल के अभी खुशी खुशी से जी रहे हैं। इस टेस्टिमनी को शेयर किया था सावित्री शंकर फ्रॉम होन्नावर। अभी हम लोग टेस्टिमनी सुनेंगे सांगली से। हमारे साथ हैं अभय उपाध्याय जी। अभय जी, स्वागत है आपको। हमें बताइए, आपने कौन सा प्रोडक्ट प्रमोट किया और क्या फायदा उठाया? नमस्ते सर, मेरा नाम अभय उपाध्याय, मैं सांगली से हूँ सर। मैंने आईस्लिम, मेरा खुद का रिजल्ट बोल रहा हूँ सर। मैंने अभी पिछले 12 दिन से आईस्लिम यूज कर रहा हूँ सर। मेरा वेट 80 किलो हो गया था, तो मैंने यूज करना शुरू कर दिया। जैसे बोला जाता है दोपहर का खाना खाना और शाम का खाना स्किप करना, उसी तरह से 12 दिन से चल रहा है और मेरे को रहा नहीं गया। तो मैंने जाके वेट वजन एक बार चेक किया तो 2.25 किलो वजन कम हुआ है सर, और बहुत अच्छा रिजल्ट मेरे खुद को आया है। थैंक यू सर। थैंक यू अभय जी। और आपने एक आइसक्रीम खत्म किया ना अभी? 12 दिन हो गए सर। फिर 12 ही दिन हुए? ओके, हाँ सर। ಥ್ಯಾಂಕ್ ಯು ಅಭಯ್ ಜಿ। ಸೊ ನಮ್ ಜೊತೆ ಇದ್ರು ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ। ಅವರು ವೆಯ್ಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ। 12 ದಿವಸ ಆಗಿದೆ ಅಷ್ಟೇ, 80 kg ತೂಕ ಇತ್ತು। ಇವತ್ತು 12 ದಿವಸದ ನಂತರ ಮತ್ತೆ ಟೆಸ್ಟ್ ಮಾಡಕ್ ಹೋಗುವಾಗ ಅವರದು ತೂಕ ಬಂದ್ಬಿಟ್ಟು 80ರಿಂದ 87.25 kg ಆಗಿದೆ। 2.25 kg ಅವರು ತೂಕ ಕಡಿಮೆ ಆಗಿದೆ। ಈ ಒಂದು ರಿಸಲ್ಟ್ ಅಂಡ್ ಟೆಸ್ಟಿಮನಿ ಶೇರ್ ಮಾಡಿದವರು ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ। ಸೊ ಅದೇ ರೀತಿ ಇವಾಗ ನಮ್ ಜೊತೆ ಇದ್ದಾರೆ ಶಿವಮೊಗ್ಗದಿಂದ ಶ್ರೀಯುತ ಸುರೇಶ್ ಕುಮಾರ್ ಅವರು। ಸುರೇಶ್ ಕುಮಾರ್ ಅವರೇ, ಸ್ವಾಗತ ನಿಮ್ಗೆ। ನಮ್ಗೆ ಹೇಳಿ, ನೀವು ಯಾವ ಪ್ರಾಡಕ್ಟ್ ಅನ್ನು ಬಳಸ್ತಿದ್ದೀರಾ ಮತ್ತು ಏನ್ ಲಾಭ ಪಡೆದಿದ್ದೀರಾ? ಇದೆ ಸರ್, ಕೇಳಿಸ್ತಾ ಇದೆ ಸರಿ ಇದೆ ಸರ್। ನಾನು ಸುರೇಶ್ ಕುಮಾರ್ ಶಿವಮೊಗ್ಗದಿಂದ। ಒಬ್ಬರಿಗೆ ನಾಗರಾಜನ್ ಅವರಿಗೊಬ್ಬರಿಗೆ ನಾನು ಐಪಲ್ಸ್ ಕೊಟ್ಬಿಟ್ಟು ಇದು ಮಾಡಿದ್ದೆ। ಅವ್ರಿಗೆ ಸ್ಟ್ರೋಕ್ ಆಗಿತ್ತು, ಲಿಪ್ಸ್ ಅಲ್ಲಿ ಸ್ಟ್ರೋಕ್ ಆಗಿತ್ತು ಮತ್ತು ರೈಟ್ ಲೆಗ್ ಕೂಡ ಸ್ವಲ್ಪ ಸ್ಟ್ರೋಕ್ ಆಗಿತ್ತು। ಆ ಸ್ಟ್ರೋಕು ಇದಾಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ ಬಂದ್ರು ಕೂಡ ಅವರಿಗೆ ಸ್ವಲ್ಪ ನೋವು ಇವು ಎಲ್ಲ ತುಂಬಾ ಇತ್ತು। ಐಪಲ್ಸ್ ನಾನು ಸಜೆಸ್ಟ್ ಮಾಡಿ ಕೊಟ್ಟಿದ್ರಿಂದ 15 ಡೇಸ್ ಆಯ್ತು। ಅವ್ರ ರಿಸಲ್ಟ್ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ, ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ। ಲಿಪ್ಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಕಾಲು ನೋವು ಕಮ್ಮಿ ಆಗಿದೆ, ಸರಿಯಾಗಿ ನಾನು ಓಡಾಡ್ಲಿಕ್ಕೂ ಅನುಕೂಲ ಆಗ್ತಾ ಇದೆ, ಪಾದಗಳು ತುಂಬಾ ಚೆನ್ನಾಗಿ ಮೂವ್ ಮಾಡ್ತಾ ಇದೆ, ಬೆರಳುಗಳು ಇವೆಲ್ಲ ಅಂತ ಹೇಳ್ತಾ ಇದ್ದಾರೆ। ಇದು ಐಪಲ್ಸ್ ಇಂದ ಒಂದು रिजल्ट सर। थैंक यू सुरेश सर। हमारे साथ है सुरेश
कुमार जी फ्रॉम शिवमोगा, जिन्होंने कहा कि 15 दिन से एक कस्टमर इनको था जिनका नाम था नागराज जी, जिनको स्ट्रोक हुआ था। और स्ट्रोक की वजह से उनके जो लिप्स थे, वो लिप्स वोंट जो थे वो मूव नहीं कर रहे थे सही से, और उसके साथ साथ उनके राइट लेग में भी तकलीफ थी और दर्द भी हो रहा था और सही से चल नहीं पा रहे थे, ना पैरों की उंगलियों पे कोई सही से रिस्पॉन्स मिल रहा था। तो उनको आई पल्स को सजेस्ट किया गया। आई पल्स उन्होंने लेके अभी 15 दिन हुए हैं, और 15 दिन के बाद में, जैसे सुरेश जी ने कहा कि वो कस्टमर बार बार फोन करके बता रहे हैं सुरेश जी को कि उनको बहुत कुछ इंप्रूवमेंट हुआ है। अभी पैरों की उंगलियां रिस्पॉन्स दे रही हैं, चलने को आसान हो रहा है, दर्द कम हुआ है, और उसके साथ साथ उनके ओठों पे जो रिस्पॉन्स कम था वो भी इम्प्रूव हो चुका है। मेरे को शेयर किया था Yes. सुरेश कुमार जी। थैंक यू सुरेश जी। अभी हमारे साथ हैं पुणे से नेहा कुंभार जी। नेहा कुंभार जी, स्वागत है आपको। हमें बताइए आपने कौन से प्रोडक्ट इस्तेमाल किया, प्रमोट किया, क्या फायदा उठाया। नेहा जी आप हैं? शायद नेहा जी का नेटवर्क का प्रॉब्लम आ रहा है। हम आगे बढ़ेंगे। हमारे साथ है सीता तोड़कर जी फ्रॉम मुंबई। सीता जी, स्वागत है आपका। हमें बताइए आपने कौन से प्रोडक्ट इस्तेमाल कर क्या फायदा उठाया। गुड इवनिंग सर सभी को। मेरा नाम सीता भरत तोड़कर, मैं कल्याण से हूँ। हमारा एक कस्टमर है सर चेंबूर में, नाम है उनका पूनम खांडेकर करके। उनका एज है 33। उनको स्किन एलर्जी का इश्यू था सर। बहुत सारा मतलब डॉक्टर हॉस्पिटल किया, लेकिन उनको कुछ 50-60,000 का खर्चा हुआ, लेकिन अभी तक कोई भी उनका ये नहीं इलाज नहीं हुआ। तो हमने आईपल सजेस्ट किया उनको 45 डेज पहले। तो उनका अच्छा रिजल्ट, 3rd बॉटल में ही अच्छा रिजल्ट आया है और वो सेटिस्फाइड है। आईपल सजेस्ट किया है। जी, आपने थैंक जो यू। इमेज भेजा था क्या वो मैं दिखाऊं अभी? यस सर, यस बिल्कुल। जी, आप इसके बारे में कुछ बताना चाहेंगे? हाँ सर, क्योंकि हम गए थे तभी उनका ऐसा पैर था। तो उन्होंने बहुत सारे मतलब हॉस्पिटल मेडिकल किया, लेकिन उनका रिजल्ट ही नहीं आया। तो हमने आईपल्स उनको सजेस्ट किया। तो 3rd बॉटल उनका चालू है। 3rd बॉटल में उनको यही रिजल्ट आया है सर। अच्छा रिजल्ट आया, बहुत सेटिस्फाइड भी है वो। जी जी, ಥ್ಯಾಂಕ್ ಯು ಸೀತಾ ಜಿ. ನಮ್ಮ ಜೊತೆ ಇದ್ರು ಸೀತಾ ತೋಡ್ಕರ್ ಅವರು ಪೂನಂ ತಂಡೇಕರ್ ಎಂಬವರಿಗೆ ಒಂದು ಚರ್ಮದಲ್ಲಿ ಎಲರ್ಜಿ ಇತ್ತು. ಅದಕ್ಕೋಸ್ಕರ ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಿದ್ರು. ಅವರು ತುಂಬಾ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರು, ಆದ್ರೂ ಕಳೆದ ತುಂಬಾ ವರ್ಷಗಳ ಟ್ರೀಟ್ಮೆಂಟ್ ತಗೊಂಡ್ರು ಏನು ಲಾಭ ಆಗಿರ್ಲಿಲ್ಲ. ಆ ಟೈಮಲ್ಲಿ ಅವರಿಗೆ 60-70 ಸಾವಿರ ಖರ್ಚಾಯ್ತು, ಏನು ಲಾಭ ಇಲ್ಲದ ಟೈಮಲ್ಲಿ ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಯಿತು. ಅವರ ಈಗ ಐಪಲ್ಸ್ ಅನ್ನು ತಗೊಂಡು 45 ದಿವಸ ಆಗಿದೆ. 45 ಡೇಸ್ ಅಲ್ಲಿ ನೀವು ಈ ಇಮೇಜ್ ಅಲ್ಲಿ ನೋಡ್ತಾ ಇರಬಹುದು. ಈ ಇಮೇಜ್ ಏನ್ ನೋಡ್ತಾ ಇದ್ದೀರಾ, ಇದು 45 ದಿವಸ ಐಪಲ್ಸ್ ನ ರಿಸಲ್ಟ್. ಈ ಒಂದು ಟೆಸ್ಟಿಮಿನಿಯನ್ ಶೇರ್ ಮಾಡಿದವರು ಅವರ ಪರವಾಗಿ सीता तोड़कर ಅವರು मुंबईಯಿಂದ. सो थैंक यू सीता जी. अभी हमारे साथ है नेहा कुंभार जी पुणे से. वो ट्रैवलिंग पे है लेकिन फिर भी वो हमारे साथ टेस्टिमनी शेयर करने वाले हैं. वोट यू नेहा जी, आप क्या टेस्टिमनी हमें देना चाहेंगे? गुड इवनिंग सर, मैं नेहा कुंभार पुणे से। Yes, good evening. आईपल्स मैंने चालू किया खुद के लिए भी और पूरी फैमिली के लिए भी, बच्चों को भी दे रही हूँ। अभी फिलहाल 1 हफ्ते पहले उसको फूड पॉइजनिंग की वजह से पेट में गांठ हुई थी। तो उसकी वजह से डॉक्टर ने बाहर का खाना पीना बंद किया था और ऊपर से उसको एडमिट करने के लिए बोला था। तो मैंने उसको आईपल्स, गिरीश जी को मैंने कॉल किया तो उन्होंने बताया कि उसको उसके एज के हिसाब से आईपल्स देना चालू कर। तो मैंने उस हिसाब से चालू किया था। तो 4 दिन में ही उसके पेट के गांठ कम हो गए और उसका पेट दर्द भी बंद हो गया। ओ, और मुझे भी अच्छा रिजल्ट आया। माइग्रेन में, मुझे भी माइग्रेन का तकलीफ था। अभी सर नहीं दर्द करता, चक्कर नहीं आते। ओके. और आपका बेटे का क्या उम्र है? 10 साल का है वो। थैंक यू. आपने आई माइग्रेन के लिए भी आईपल्स ही लिया था ना? नहीं, मैंने एक्चुअली सर में दर्द था, माइग्रेन की वजह से दर्द था सर में, थोड़ी सूजन की वजह से। सूजन किस वजह से थी अभी तक डॉक्टर को नहीं पता चला, पर वो बोल रहे माइग्रेन की वजह से ही हो सकता है। तो उसी वजह से मेरे को चक्कर भी आते थे, ज्यादा देर में खड़ी नहीं रह सकती थी, बहुत गुस्सा आता था। अभी नहीं आता, ऐसा कुछ नहीं हो रहा है फिलहाल।
ठीक है। और आपने आईपल्स इस्तेमाल किया? हाँ, ओके। अभी मेरी पूरी फैमिली ले रही है, छोटे बच्चे भी दोनों, मैं और मेरे हस्बैंड दोनों। बहुत बढ़िया। थैंक यू ನೇಹಾ ಕುಂಬಾರ್ ಜಿ, बहुत बढ़िया। थैंक यू सर। ಥ್ಯಾಂಕ್ ಯು. ನಮ್ಮ ಜೊತೆ ಇದ್ರು ನೇಹಾ ಕುಂಬಾರ್ ಅವರು ಪುಣೆಯಿಂದ. ಸೊ ಅವರು ಈ ಒಂದು ಪ್ರಾಡಕ್ಟ್ ಟೆಸ್ಟಿಮನಿ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಅವರ ಮಗನಿಗೆ ಒಂದು ಫುಡ್ ಪಾಯ್ಸನ್ ಆಗ್ಬಿಟ್ಟು ಹೊಟ್ಟೆಯಲ್ಲಿ ಒಂದು ಗ್ಯಾಸ್ಟ್ರಿಕ್ ತರ ಆಗಿತ್ತು, ಒಂದು ಗಂಟು ತರ ಅವ್ರಿಗೆ ಫೀಲ್ ಆಗ್ತಾ ಇತ್ತು. ಸೊ ಡಾಕ್ಟರ್ ಅವರಿಗೆ ಹೊರಗಡೆ ಎಲ್ಲ ಫುಡ್ ಅನ್ನು ತಿನ್ನಕ್ಕೆ ಸ್ಟಾಪ್ ಮಾಡಕ್ಕೆ ಹೇಳಿದ್ರು. ಅದರ ಜೊತೆಗೆ ಅವರಿಗೆ ಅಡ್ಮಿಟ್ ಮಾಡಬೇಕಂತ ಹೇಳಿದ್ರು. 10 ವರ್ಷದ ಹುಡುಗ, ಅವರ ಸೀನಿಯರ್ ಆಗಿರುವಂತ ಗಿರೀಶ್ ಗುರವ್ ಅವರು ಅವರಿಗೆ ಐಪಲ್ಸ್ ಅನ್ನು ಕೊಟ್ಟು ನೋಡಿ ಅಂತ ಹೇಳಿದ್ರು. ಆವಾಗ ನೇಹಾ ಅವರು ಅವರ ಮಗನಿಗೆ ಐಪಲ್ಸ್ ಅನ್ನು ಕೊಟ್ರು. 3-4 ದಿವಸದಲ್ಲಿ ಹೊಟ್ಟೆ ಕಂಪ್ಲೀಟ್ಲಿ ಕ್ಲಿಯರ್ ಆಯಿತು. ಜೊತೆಗೆ ಏನ್ ಇಶ್ಯೂ ಅವ್ನು ಫೇಸ್ ಮಾಡ್ತಾ ಇದ್ದ ಆ ಇಶ್ಯೂ ಕೂಡ ಇವಾಗ ಸಾಲ್ವ್ ಆಯಿತು. ಅಡ್ಮಿಟ್ ಮಾಡೋ ಅವಶ್ಯಕತೆ ಬಂದಿಲ್ಲ. ಇವಾಗ ಇದರಿಂದ ಖುಷಿ ಪಟ್ಟಿದ್ದ ಮಾತ್ರ ಅಲ್ಲದೆ ನೇಹಾ ಅವರಿಗೆ ಅವರ ಪರ್ಸನಲ್ ಆಗಿ ಕೂಡ ಒಂದು ರಿಸಲ್ಟ್ ಬಂದಿದೆ. ಆ ಪರ್ಸನಲ್ ರಿಸಲ್ಟ್ ಏನಂತಂದ್ರೆ ಅವರಿಗೆ ತುಂಬಾ ಮೈಗ್ರೇನ್ ಇಶ್ಯೂ ಇತ್ತು, ಜೊತೆಗೆ ಸ್ವೆಲ್ಲಿಂಗ್ ಇತ್ತು. ಸ್ವೆಲ್ಲಿಂಗ್ ಯಾವ ಕಾರಣಕ್ಕಂತ ಇವತ್ತಿನ ಡಾಕ್ಟರ್ ಡಯಾಗ್ನೋಸ್ ಮಾಡಕ್ ಆಗಿಲ್ಲ. ಆದ್ರೆ ಮೈಗ್ರೇನ್ ಇಂದ ಅವರಿಗೆ ತುಂಬಾ ತಲೆ ಸುತ್ತಾ ಇತ್ತು, ಅವರಿಗೆ ಯಾವಾಗ ಬೀಳ್ತಾ ಇದ್ರೆ ಅಂತ ಅನಿಸ್ತಾ ಇತ್ತು. ಅದೇ ರೀತಿ ಅದೇ ಮೈಗ್ರೇನ್ ಇಂದಾಗಿ ಅವರಿಗೆ ಸರಿಯಾಗಿ ನಿಲ್ಲಕ್ ಆಗ್ತಾ ಇರಲಿಲ್ಲ, ಕೋಪ ಬರ್ತಾ ಇತ್ತು, ತುಂಬಾ ಇರಿಟೇಷನ್ ಇತ್ತು. ಐಪಲ್ಸ್ ಅನ್ನು ತಗೊಳಕ್ ಸ್ಟಾರ್ಟ್ ಮಾಡಿದ ನಂತರ ಇವಾಗ ಮೈಗ್ರೇನ್ ತುಂಬಾ ಕಡಿಮೆ ಆಗಿದೆ, ನಿಲ್ಲಕ್ ಆಗ್ತಾ ಇದೆ, ಓಡಾಡಕ್ ಆಗ್ತಾ ಇದೆ. ಅದೇ ರೀತಿ ಅವರಿಗೆ ಕೋಪ ಏನಿತ್ತು ಅದು ಕೂಡ ತುಂಬಾ ಕಂಟ್ರೋಲಿಗೆ ಬಂದಿದೆ. ಈ ಟೆಸ್ಟಿಮನಿ ಶೇರ್ ಮಾಡಿದವರು ನೇಹಾ ಕುಂಬಾರ್ फ्रॉम पुणे। अभी हमारे साथ हैं डॉक्टर वैजनाथ दलवी जी मुंबई से। डॉक्टर साहब स्वागत है आपको। हमें बताइए आपने कौन से प्रोडक्ट प्रमोट किए हैं या क्या रिजल्ट निकाला है आपने? सर नमस्ते। मैं वैजनाथ दलवी कल्याण मुंबई से। मेरा एक टेस्टिमनी है। मैंने एक 5 साल के लड़की को आईपल्स दिया हूँ। एक्चुअली वो थोड़ा सा सिम्टम्स उसके स्लो सिम्टम टाइप ऐसा सिम्टम्स है। कुछ बात नहीं कर पाती ठीक से, एक आध वर्ड बोल जाती है और ज्यादा कुछ बोलती नहीं है। तो उनको मैंने 2 टाइम 15-15 ml देने के लिए बोला था क्योंकि एज कम है। तो उन्होंने चालू भी किया और उनको बोला था कि अगर थोड़ा सा भी फर्क पड़ता है तो आगे आप कंटिन्यू करेंगे। तो 2 दिन पहले उन्होंने आके लेके गए और बोले कि थोड़ा सा उसके वो जो मुंह में हाथ डाल के बैठी रहती थी और जो लाल टपकती थी मुंह से वो कम हो गया है। वो मुंह में हाथ डालना भी कम हो गया और लाल टपकना भी कम हो गया है। तो ये अच्छा सा रिजल्ट है। उसके लिए उन्होंने दूसरा आईपल्स लेके गए हैं। ये एक रिजल्ट हो गया। लड़की है और एज है 5 इयर्स जी। और दूसरा एक रिजल्ट है, जैसे कि मैंने लास्ट टाइम एक बताया था कि हार्ट के लिए हार्ट ब्लॉकेज के लिए बताया था। सेम पेशेंट उन्होंने ही किसी और को रिकमेंड किया था। तो काफी रईस लोग हैं, तो एक्चुअली ये सब चीजों पे भरोसा नहीं रखते। लेकिन ऐसे एक्सीडेंटली एक फोन आया था उनको कि आप कहाँ पे क्या है। तो उन्होंने बोला कि ऐसा ऐसा हमको प्रॉब्लम हो गया है कि हमारी बहन को अटैक आ गया है और हम हॉस्पिटल में हैं और हम जानबूझ के सर्जरी नहीं करना चाहते या फिर प्लास्टिक भी नहीं करना चाहते, क्योंकि उनके घर में ऐसा कुछ हिस्ट्री है कि जब सर्जरी करते या फिर प्लास्टिक भी करते तो आदमी टिकता नहीं है। तो बोले कि हमने नहीं करना है, आयुर्वेदिक कुछ ट्राई करेंगे। तो एक्सीडेंटली वो फोन में बोले कि अरे हमारे इधर एक बाजू में है तो उनसे बात कर लो। तो मेरे पास आए, पूरा फैमिली आके बात किए और समझ ले कि प्रोडक्ट एक्चुअल क्या है, उससे फर्क कैसे आ सकता है। और उन्होंने चालू कर दिया। पहले 10 दिन में 1 बोतल खत्म कर, 11 दिन में 1 बोतल खत्म किया। वो बोले कि जो पहले लेटी रहती थी वो उनको अच्छा सा रिजल्ट आया है, वो उठ के घर में चलने फिरने लगे हैं और अभी 1 मंथ पूरा हो गया। वो मस्त एकदम पूरा फ्रेश लग रहे उनको और पूरा अच्छा सा रिजल्ट है और चौथा प्रोडक्ट भी लेके गए और उनका उम्र है 56 कुछ है, लेडीज है वो भी। ओके। आपने 1 महीने बताया और 1 महीने में उनका 4 आईपल्स खत्म हो गए हैं क्या? हाँ जी, 3 खत्म हो गया, चौथा लेके गए। ओके। मतलब हर 11 दिन को 1 आईपल्स खत्म कर रहे, 3 टाइम ले रहे, 30 ml 30 ml 30 ml। ओके।
ಥ್ಯಾಂಕ್ ಯು ಡಾಕ್ಟರ್ ಸಾಬ್. ನಮ್ ಜೊತೆ ಸರ್. ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮಹಾರಾಷ್ಟ್ರದಿಂದ, ಮುಂಬೈಯಿಂದ. ಅವರು 5 ವರ್ಷದ ಒಂದು ಮಗುವಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಿದ್ರು. ಆ ಮಗುವಿಗೆ ಇಶ್ಯೂ ಏನಾಗಿತ್ತು ಅಂತಂದ್ರೆ, ಮಗುವಿನ ಸಿಂಪ್ಟಮ್ಸ್ ನೋಡಕ್ ಹೋಗುವಾಗ ಮಗು ಸ್ವಲ್ಪ ಸ್ಲೋ ಫೇಸ್ ಅಲ್ಲಿ ಇದ್ದಾಗ ಅನಿಸ್ತಾ ಇತ್ತು. ಮಾತುಗಳು ಬಹಳ ಕಡಿಮೆ, ಮಾತಾಡಿದ್ರು ಬಹಳ ಸ್ಲೋ ಆಗಿ ಮಾತಾಡುವಂತದ್ದು. ಇಂಥ ಪರಿಸ್ಥಿತಿಯಲ್ಲಿ ಆ ಮಗು ಸಫರ್ ಆಗ್ತಾ ಇತ್ತು. ಜೊತೆಗೆ ಆ ಮಗುವಿಗೆ ಐಪಲ್ಸ್ ಅನ್ನು ಕೊಡಲಾಯಿತು. 15 ml ಅಷ್ಟೇ, 15 ml ಬಿಗಿನಿಂಗ್ ಮತ್ತು 15 ml ಆಮೇಲೆ. ಆ ಮಗುವಿಗೆ ಬಾಯಲ್ಲಿ ಬೆರಳು ಹಾಕುವಂತ ಅಭ್ಯಾಸ, ಜೊಲ್ಲು ರಸ ಬಾಯಿಂದ ಕೆಳಗೆ ಬೀಳ್ತಾ ಇತ್ತು. ಇಂಥದ್ದೆಲ್ಲ ಪರಿಸ್ಥಿತಿಗಳನ್ನ ಆ ಮಗು ಫೇಸ್ ಮಾಡ್ತಾ ಇತ್ತು. ತುಂಬಾ ಸ್ಲೋ ಆಗಿತ್ತು. ಇವಾಗ ಐಪಲ್ಸ್ ತಗೊಂಡು ಸ್ವಲ್ಪ ದಿವಸ ಆಗಿದೆ ಅಷ್ಟೇ, 2ನೇ ಐಪಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಇವಾಗ ಸಲೈವ ಏನ್ ಬಾಯಿಂದ ಕೆಳಗೆ ಬೀಳ್ತಾ ಇತ್ತು ಅದು ನಿಂತಿದೆ. ಜೊತೆಗೆ ಬಾಯಲ್ಲಿ ಬೆರಳಾಕುವಂತಹ ಅಭ್ಯಾಸ ಕೂಡ ಸ್ವಲ್ಪ ನಿಂತಿದೆ. ಮಗುವಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಗಳು ಇವಾಗ ಕಾಣಕ್ಕೆ ಸ್ಟಾರ್ಟ್ ಆಗಿವೆ. ಈ ಒಂದು ಟೆಸ್ಟಿಮನಿಯನ್ನು ಶೇರ್ ಮಾಡಿದವರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು, ಬೊಂಬೈಯಿಂದ. ಅದೇ ರೀತಿ ಅವರು 2ನೇ ಟೆಸ್ಟಿಮನಿ ಕೂಡ ನಮ್ ಜೊತೆ ಶೇರ್ ಮಾಡಿದ್ರು. ಈ 2ನೇ ಟೆಸ್ಟಿಮನಿ ಬಂದ್ಬಿಟ್ಟು ಹಾರ್ಟ್ ಬ್ಲಾಕೇಜ್ ಇತ್ತು. ಹಾರ್ಟ್ ಬ್ಲಾಕೇಜ್ ನ ಒಬ್ರು ಕಸ್ಟಮರ್ಗೆ ಅವ್ರು ಮೊದಲು ಕೊಟ್ಟಿದ್ರು. ಅವರದೇ ಆದಂತಹ ಒಂದು ರೆಫರೆನ್ಸ್ ಅಲ್ಲಿ 56 ವರ್ಷದ ಒಬ್ಬರ ಮಹಿಳೆಗೆ ಮತ್ತೆ ಹಾರ್ಟ್ ಬ್ಲಾಕೇಜ್ ಆಗಿದೆ ಅಂತ ಹಾಸ್ಪಿಟಲೈಸ್ ಮಾಡಲಾಯಿತು. ಈ ಸುದ್ದಿ ಕೇಳಿದ ನಂತರ ಡಾಕ್ಟರ್ ಸರ್ಜರಿ ಮಾಡಿದ್ರು ಕೂಡ. ಸೊ ಡಾಕ್ಟರ್ಗಳು ಸರ್ಜರಿ ಸಜೆಸ್ಟ್ ಮಾಡಿದ್ರು ಕೂಡ ಡಾಕ್ಟರ್ಗಳು ಇವರು ಸರ್ಜರಿ ಮಾಡಕ್ ಒಪ್ಪಿಲ್ಲ. ಕಾರಣ ಏನಂತಂದ್ರೆ, ಆಗಿರ್ಬೋದು ಆಂಜಿಯೋಪ್ಲಾಸ್ಟ್, ಆಗಿರ್ಬೋದು ಸರ್ಜರಿ, ಇವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ರ ಮೊದಲು ಯಾರ್ಯಾರಿಗೆ ಆಪರೇಷನ್ ಮಾಡಿದ್ದಾರೆ ಅವ್ರು ಯಾರು ಜೀವಂತ ಉಳಿದಿಲ್ಲ. ಹಾಗಾಗಿ ಇವಾಗ ಅವ್ರು ಆಪರೇಷನ್ ಮಾಡಕ್ಕೆ ಮುಂದೆ ಹೋಗುದು ಇಷ್ಟಪಟ್ಟಿಲ್ಲ. ಬದಲಾಗಿ ಯಾವ್ದಾದ್ರು ಆಯುರ್ವೇದದ ಆಪ್ಷನ್ ಇದೆಯಾ ಅಂತ ನೋಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಡಾಕ್ಟರ್ ವೈಜನಾಥ್ ದಲ್ವಿ ಅವ್ರ ಮುಖಾಂತರ ಇಂಡಸ್ವಾದ ಐಪಲ್ಸ್ ನ ಬಗ್ಗೆ ಪರಿಚಯ ಆಯಿತು. ಅದರ ಬಗ್ಗೆ ಸರಿಯಾದ ನಾಲೆಜ್ ತಗೊಂಡ ನಂತರ ಅವರು ಐಪಲ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. ದಿವಸಕ್ಕೆ 3 ಬಾರಿ 30 ml 30 ml 30 ml. ಈ ರೀತಿ ಈಗ 1 ತಿಂಗಳು ಮುಗಿದಿದೆ. ಟೋಟಲ್ 3 ಐಪಲ್ಸ್ ಮುಗಿದಿದೆ. ಮೊದಲ 10 ದಿವಸದಲ್ಲೇ ಅವರು ಎದ್ದು ಓಡಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಂದ್ರೆ ಆಚೆ ಈಚೆ ಓಡಾಡಕ್ಕೆ ಆರಾಮದಲ್ಲಿ ಸ್ಟಾರ್ಟ್ ಮಾಡ್ಬಿಟ್ರು. ಈಗ 1 ತಿಂಗಳಾಯ್ತು. 1 ತಿಂಗಳಲ್ಲಿ ಅವರಿಗೆ ಹಾರ್ಟ್ ಇದೆ ಅನ್ನೋದು ಪ್ರಾಬ್ಲಮ್ ಇದೆ ಅಂತಲೇ ಮರೆತೋಗಿದೆ. ಅವ್ರು ಕಂಪ್ಲೀಟ್ಲಿ ಫ್ರೆಶ್ ಆಗಿದ್ದಾರೆ. ಜೊತೆಗೆ ತುಂಬಾ ಬೆಟರ್ ರಿಸಲ್ಟ್ ಅನ್ನು ಅವರು ಅನುಭವಿಸ್ತಾ ಇದ್ದಾರೆ. ಈಗ 4ನೇ ಐಪಲ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಟೆಸ್ಟಿಮನಿಯನ್ನು ಶೇರ್ ಮಾಡಿದವರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು, ಮುಂಬೈಯಿಂದ. ಇವಾಗ ನಮ್ ಜೊತೆ ಇದ್ದಾರೆ ಮಂಡ್ಯದಿಂದ ಶ್ರೀಮತಿ ಲೀಲಾವತಿ ಅವರು. ಲೀಲಾವತಿ ಅವರೇ, ಸ್ವಾಗತ ನಿಮ್ಗೆ. ನಮ್ಗೆ ನೀವು ಯಾವ ಪ್ರಾಡಕ್ಟ್ ಅನ್ನು ಬಳಸಿದ್ದೀರಾ ಅಥವಾ ಏನ್ ರಿಸಲ್ಟ್ ಅನ್ನು ಪಡೆದಿದ್ದೀರಾ? ನಿಮ್ ಮೈಕ್ ಮ್ಯೂಟ್ ಇದೆ. ಈಗ ಕ್ಯಾಮರಾ ಕೂಡ ಮ್ಯೂಟ್ ಆಯ್ತು. ಈಗ ಮೈಕ್ ಅನ್ಮ್ಯೂಟ್ ಆಯ್ತು. ಪರ್ಫೆಕ್ಟ್. ಸರ್ ಕೇಳಿಸ್ತಾ ಇದೆಯಾ ಸರ್? ಇವಾಗ ಕೇಳಿಸ್ತಾ ಇದೆ. ಸರ್ ನನಗೆ ಶುಗರ್ ಇದೆ. ನಾನು 4 ತಿಂಗಳಿಂದ ಹೈ ಕಾಫಿ ಯೂಸ್ ಮಾಡ್ತಾ ಇದ್ದೀನಿ. ಹೈ ಕಾಫಿ ಯೂಸ್ ಮಾಡೋಕ್ಕಿಂತ ಹಿಂದೆ ನನಗೆ ತುಂಬಾ ಸುಸ್ತು, ಮತ್ತೆ 5 ನಿಮಿಷಕ್ಕೂ ನನಗೆ ಹೊಟ್ಟೆ ಆಗ್ತಾ ಇತ್ತು. ಆಮೇಲೆ ಈ ಸುಸ್ತು ಬಂದಾಗ ನಾನು ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಹೈ ಕಾಫಿ ತಗೊಳ್ತಾ ಇರೋದ್ರಿಂದ ನಾನು ಆರಾಮಾಗಿದ್ದೀನಿ, ಯಾವುದೇ ರೀತಿ ಸುಸ್ತಿಲ್ಲ. ಮತ್ತೆ ನನ್ಗೆ 3 ವರ್ಷದ ಕೆಳಗಡೆ ಸೆಂಟನ್ ಆಗಿ ಸ್ಕಿನ್ ಬರ್ನ್ ಆಗ್ಬಿಟ್ಟಿತ್ತು. ಆ ಸ್ಕಿನ್ ಬರ್ನ್ ಆಗಿರೋದು ಅಂದ್ರೆ ಫೇಸ್ ಎಲ್ಲ ಪೂರ್ತಿ ಬ್ಲಾಕ್ ಪ್ಯಾಚಸ್ ತರ. ಎಷ್ಟೋ ಡಾಕ್ಟರ್ಗಳೆಲ್ಲ ನಾನು ಕನ್ಸಲ್ಟ್ ಮಾಡಿ ಇದುವರೆಗೂ 50,000-60,000 ನಾನು ಕಳ್ಕೊಂಡಿದ್ದೀನಿ. ಅವರು ಇದು ಸೋಪು ಮತ್ತೆ ಕ್ರೀಮ್ ಎಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ನಾನು ಯೂಸ್ ಮಾಡಿದ್ರೆ ಟೆಂಪರರಿ ಸರ್, ಅದು ನಾನು ಸ್ಟಾಪ್ ಮಾಡ್ತು ಅಂದ್ರೆ ಮತ್ತೆ ಹಿಂದೆ ಹೇಗಿತ್ತು ಹಾಗೆ ಆಗ್ಬಿಡ್ತಾ ಇತ್ತು. ಈಗ ಐ ಕಾಫಿ ಮತ್ತೆ ಹೈ ಗ್ಲೋ 2 ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಅದು ಏನಕ್ಕೋಸ್ಕರ ಬಂದಿತ್ತದು ಸರ್? ಬಿಸಿಲಲ್ಲಿ ಒಂದು 3 ದಿವಸ ನಾನು ಮಾರ್ಚ್ ತಿಂಗಳಲ್ಲಿ ಹೆವಿ ಬಿಸಿಲಿತ್ತು, ಅಲ್ಲಿ ಬಿಸಿಲಲ್ಲಿ ಏನೋ ಕೆಲಸ ಮಾಡ್ಬೇಕಾಗಿತ್ತು. ಆವಾಗ ಅದು ಫುಲ್ ಫೇಸ್ ಎಲ್ಲ ಹಾಗಾಗಿದ್ದು ಸರ್. ओके, थैंक यू लीलावती और हमारे साथ हैं लीलावती जी फ्रॉम मंड्या. सो लीलावती जी को शुगर थी और इन्होंने पिछले 4 महीनों से आई कॉफी लेना शुरू किया है. और आई कॉफी लेने से पहले उनको बहुत कुछ थकावट थी. ना सिर्फ थकावट थी, बहुत कुछ भूख भी बार बार लग रही थी. मतलब ना बॉडी का मेटाबॉलिज्म सही से चल रहा था, ना वो एनर्जेटिकली कुछ काम कर पाते थे. अभी आई कॉफी लेके 4 महीना हुआ है और ये 4 महीने के बाद में वो खुद बहुत
एनर्जेटिक फील करते हैं, कोई टायर्डनेस नहीं हो रहा है, और उनके साथ साथ उनको अभी भूख भी नहीं लग रही है और कंप्लीटली हेल्दी है। और उन्हीं के साथ साथ पिछले 3 साल पहले कुछ सनबर्न हुआ था, सनबर्न होके पूरा चेहरे पे काले काले दाग हुए थे, और इस दाग को निकालने के लिए इन्होंने बहुत सारे डर्मेटोलॉजिस्ट डॉक्टर्स को दिखाया। उन्होंने जो सोप और क्रीम दिए थे वो सारे इस्तेमाल करके देखे, जब इस्तेमाल कर रहे थे तो कम हो रहा था, तो छोड़ दिया तो फिर से बढ़ रहा था। इस तरह उन्होंने डॉक्टर्स का दवाई खर्चा करते करते 50 से 60 हजार का खर्चा किया, फिर भी कोई बड़ा रिजल्ट उन्होंने देखा नहीं। लेकिन जब उन्होंने आई पल्स और आई ग्लो इस्तेमाल किया, ना सिर्फ वो दाग निकल गए बल्कि अभी चेहरा भी पूरा का पूरा साफ हुआ है, जो 3 साल पहले हुआ था। इस टेस्टिमनी को शेयर किया था ಲೀಲಾವತಿ ಜಿ ಫ್ರಮ್ ಮಂಡ್ಯ. ನಮ್ ಜೊತೆ ಇದ್ದಾರೆ ಸಾವಿತ್ರಿ ಶಂಕರ್ ಭಟ್ ಅವರು ಹೊನ್ನಾವರದಿಂದ. ಸಾವಿತ್ರಿ ಚರ್ ಅವರೇ, ಒನ್ಸ್ ಅಗೇನ್ ಸ್ವಾಗತ ನಿಮ್ಗೆ. ನಮ್ಗೆ ಹೇಳಿ, ಇವಾಗ ಯಾವ ಕಸ್ಟಮರ್ ನ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ ಸರ್, ಎಲ್ಲರಿಗೆ ನಮಸ್ಕಾರ. ನಾನು ಸಾವಿತ್ರಿ ಭಟ್ ಹೊನ್ನಾವರದಿಂದ ಐಸ್ ಕ್ರೀಮ್ ಟೆಸ್ಟಿಮನಿ ಹೇಳ್ತಾ ಇದ್ದೇನೆ. 45 ವರ್ಷದ ಜೆಂಟ್ಸ್, ಅವರು 87 kg ಇದ್ರು, ಮತ್ತು ಅವರಿಗೆ ಕಾಲು ಗಂಟು ನೋವು ಎಲ್ಲ ಇತ್ತು. ಅಂದರೆ ತುಂಬಾ ವೇಟ್ ಇದರಿಂದ, ಮತ್ತೆ ಹೊಟ್ಟೆನೂ ಸ್ವಲ್ಪ ದೊಡ್ಡ ಇತ್ತು. ಅವರು ತುಂಬಾ ಖರ್ಚು ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಐಸ್ ಕ್ರೀಮ್ ಬಗ್ಗೆ ಎಲ್ಲ ತಿಳಿಸಿ ಹೇಳಿದೆ. ಅವರು 3 ಐಸ್ ಕ್ರೀಮ್ ಬಾಕ್ಸ್ ಖರ್ಚು ಮಾಡಿದ್ದಾರೆ ಸರ್. ಈಗ 87 ಇದ್ರು ಮೊದಲೇ, ಈಗ 80 ಆಗಿದ್ದಾರೆ ಸರ್. 7 kg ಕಡಿಮೆ ಆಗಿದ್ದಾರೆ. ಅದ್ಭುತವಾದಂತಹ ಐಸ್ ಕ್ರೀಮ್ ಪ್ರಾಡಕ್ಟ್ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. थैंक यू टीचर ಅವರೇ. हमारे साथ थे सावित्री शंकर भट्ट जी होन्नावर से, जिन्होंने आइसक्रीम के बारे में बताया. उन्होंने 45 की उम्र के एक जेंट्स को आइसक्रीम दिया था जिनका वेट था 87 kg. उन्होंने आइसक्रीम लेना शुरू किया, और उससे पहले उनके पैरों पे भी दर्द होना शुरू हो चुका था, घुटनों में दर्द हो रहा था वजन ज्यादा की वजह से, और उनके पेट भी बढ़ा था. अभी आइसक्रीम लेके अभी 3 महीना हुआ है, तो 3 महीने में उनका वजन 87 से 80 kg को आया है, और वो कस्टमर भी बहुत हैप्पी है. और उनके बारे में हमें टेस्टिमनी को शेयर किया था सावित्री शंकर भट्ट फ्रॉम होन्नावर. मेरे साथ है फिर से डॉक्टर वैजनाथ दलवी जी. डॉक्टर साहब, स्वागत है आपको. अभी कौन सा पेशेंट्स के बारे में आप बताना चाहते हैं, वो डियो? सर नमस्ते, वैजनाथ दलवी, कल्याण, मुंबई से. मैंने एक जेंट्स को 54 एज है उनका, उनका साइटिका का प्रॉब्लम हुआ था, जो L4 L5 में एक नस दब गई थी, और उसके वजह से वहां से एक जो ये निकलते हैं, नस निकलती है, उसमें से जो ब्लड सप्लाई प्रॉपर नहीं हो रहा था, तो बैक से होते होते पूरे पैर में भी उनको बहुत पेन था. तो बहुत सारे डॉक्टर्स को दिखाया, बहुत सारे फाइनली उनको सर्जरी करने के लिए बोले थे. तो उनका किसी ने बोल दिया मेरे बारे में, तो मेरे पास आए, तो मैंने उनको आईपल्स दिया था. 4 महीने तक कंटिन्यू उन्होंने आईपल्स लिया. अभी परसों एक बार दिखाने के लिए आए थे कि बोले एकदम फिट हूँ, और मैं सिर्फ बताने के लिए आया हूँ, थैंक यू बोलने के लिए आया हूँ. तो बहुत अच्छा रिजल्ट आया है, और उसके बाद में फिर उनका जो फ्रेशनेस वगैरह हो वो इसे हमेशा बरकरार रहता है. कभी मतलब वो बोलते हैं कि मेरा एनर्जी जो है कभी डाउन नहीं हो रहा है जब से मैंने आईपल्स चालू किया है. थैंक यू सर. ಥ್ಯಾಂಕ್ ಯು ಡಾಕ್ಟರ್ ಸಾಬ್. ನಮ್ಮ ಜೊತೆ ಇದ್ರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. ಅವರು ಸೈಟಿಕಾದ ಒಬ್ಬ ಕಸ್ಟಮರಿಗೆ 54 ವರ್ಷ, ಅವರಿಗೆ ಬ್ಯಾಕ್ ಪೇನ್ ಅಲ್ಲಿರುವ ಸ್ಲಿಪ್ಗಳು, ಡಿಸ್ಕ್ಗಳೇನಿವೆ L4 ಮತ್ತು L5 ಅಲ್ಲಿ, ಅದರ ಮಧ್ಯದಲ್ಲಿರುವಂತಹ ಒಂದು ನರ ಪ್ರೆಸ್ ಆಗ್ಬಿಟ್ಟು ಅವರಿಗೆ ನೋವು ಸ್ಟಾರ್ಟ್ ಆಗಿತ್ತು. ಈ ನೋವು ಎಷ್ಟೊಂದು ವಿಪರೀತ ಆಗಿತ್ತು ಅಂತಂದ್ರೆ, ಅಲ್ಲಿ ರಕ್ತ ಸರಿಯಾದ ರೀತಿಯಲ್ಲಿ ಸಂಚಲನ ಆಗ್ತಾ ಇರ್ಲಿಲ್ಲ. ಆ ನೋವು ಅವರ ಕಾಲಲ್ಲಿ ಕಾಣ್ತಾ ಇತ್ತು. ಈ ರೀತಿ ಬಹಳಷ್ಟು ಡಾಕ್ಟರ್ಸ್ ಗಳಿಗೆ ತೋರಿಸಿದ ನಂತರ ಎಲ್ಲಾ ಡಾಕ್ಟರ್ಸ್ ಗಳು ಸರ್ಜರಿಯನ್ನೇ ಸಜೆಸ್ಟ್ ಮಾಡಿದ್ರು. ಯಾವುದೇ ಸರ್ಜರಿ ಇಲ್ಲದ ಏನಾದ್ರು ಆಪ್ಷನ್ ಇದೆಯಾ ಅಂತ ಹುಡುಕ್ತಾ ಇರುವಾಗ ಡಾಕ್ಟರ್ ವೈಜನಾಥ್ ದಲ್ವಿ ಅವ್ರ ಪರಿಚಯ ಆಯ್ತು. ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಿದ್ರು. ಕಳೆದ 4 ತಿಂಗಳಿಂದ ಅವರು ಸತತವಾಗಿ ಐಪಲ್ಸ್ ಅನ್ನು ತಗೊಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವರು ಮತ್ತೊಂದ್ಸಲ ತೋರಿಸಕ್ ಬಂದಿದ್ರು. ಆಕ್ಚುಲಿ ಅವ್ರು ಬಂದಿದ್ದು ತೋರಿಸಕ್ಕಲ್ಲ, ಅವ್ರಿಗೆ ಎಲ್ಲಾ ಪ್ರಾಬ್ಲಮ್ ಏನೂ ಇಲ್ಲ, ಯಾವಾಗ ಕಂಪ್ಲೀಟ್ಲಿ ಕ್ಲೀನ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ. ಈ ಒಂದು ಐಪಲ್ಸ್ ತಗೊಂಡಂತ ತಾನು ಬೆಟರ್ ಆಗಿದ್ದೀನಿ ಅಂತ ಹೇಳಕ್ ಬಂದಿದ್ರು. ಜೊತೆಗೆ ಖುಷಿಯಲ್ಲಿ ತನ್ನ ಎನರ್ಜಿ ಕಂಪ್ಲೀಟ್ ಫುಲ್ ಇರುತ್ತೆ, ನನ್ನ ಎನರ್ಜಿ ಯಾವಾಗ್ಲೂ ಕಡಿಮೆ ಆಗಲ್ಲ, ಐಪಲ್ಸ್ ತಗೊಂಡಿರೋದಾಗಿ ನಾನು ಹೆಲ್ದಿ ಆಗಿದ್ದೀನಿ ಎಂಬಂತ ಒಂದು ಮಾತನ್ನು ಆ ಕಸ್ಟಮರ್ ಡಾಕ್ಟರ್ ವೈಜನಾಥ್ ದಲ್ವಿ ಅವರಿಗೆ ಹೇಳಿದ್ರು. ಟೆಸ್ಟಿಮನಿಯನ್ನು ಶೇರ್ ಮಾಡಿದವರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. ಈ ಒಂದು
ವಿಡಿಯೋ ನಿಮ್ಗೆ ಯಾರಾದ್ರು ಸ್ನೇಹಿತರು ಕಳಿಸಿದಾರೆ ಅಂತಂದ್ರೆ ನಿಮ್ಮ ನಾಲೆಜ್ಗೋಸ್ಕರ ಇಂಡಸ್ವಿವಾದ ಪ್ರಾಡಕ್ಟ್ಗಳು ಯಾವುದೇ ಇ ಕಾಮರ್ಸ್ ಸೈಟ್, ಉದಾಹರಣೆಗೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರ ಆಗಿರ್ಬೋದು, ಅಂತ ವೆಬ್ಸೈಟ್ ಗಳಲ್ಲಿ ಇಂಡಸ್ವಿವಾದವರು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಲ್ಲ. ಹಾಗಾಗಿ ಆ ಪ್ರಾಡಕ್ಟ್ಗಳು ಡುಪ್ಲಿಕೇಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಗಳಿಗೆ ಯಾರು ಜವಾಬ್ದಾರರಾಗಿರಲ್ಲ. ಅದಕ್ಕೋಸ್ಕರ ಯಾರು ನಿಮ್ಗೆ ಲಿಂಕ್ ಅನ್ನು ಕಳಿಸಿದಾರೆ ಅವರ ಜೊತೆನೆ ಈ ಪ್ರಾಡಕ್ಟ್ ಅನ್ನು ನೀವು ಖರೀದಿ ಮಾಡಕ್ಕೆ ಪ್ರಯತ್ನ ಪಡಿ. ಇದು ಮೊದಲನೇ ವೆರಿ ಇಂಪಾರ್ಟೆಂಟ್ ಮಾತು. ಇಲ್ಲ ಅಂತಂದ್ರೆ ನೀವು ಅವರಿಗೆ ದುಡ್ಡು ಕೊಟ್ಟು ಅಲ್ಲೇ ತಗೊಳ್ಳಿ, ಇಲ್ಲ ಅಂತ ಅವ್ರ ಮುಖಾಂತರ ಇ ಕಾಮರ್ಸ್ ಲಿಂಕ್ ಬರುತ್ತೆ, ಲಿಂಕ್ ಮುಖಾಂತರ ಖರೀದಿ ಮಾಡಿ. ಬೇರೆ ಯಾರ ಹತ್ರನೂ ಖರೀದಿ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ಒಂದು 100-200 ರೂಪಾಯಿ ಕಡಿಮೆ ಕೊಡ್ತಾರಂತ ಅದನ್ನ ನಂಬಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಜೆನ್ವಿನ್ ಆಗಿಲ್ಲ ಅಂತಂದ್ರೆ ನೀವು ಕೊಟ್ಟಿರೋ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. आपको एक सूचना है, जो उन्होंने आपको ये यूट्यूब का लिंक भेजा है या वीडियो भेजा है, आप उन्हीं से इस प्रोडक्ट को खरीद लीजिए. या प्रोडक्ट के बारे में ज्यादा जानना है तो उनसे कुछ सवाल पूछ लीजिए. जैसे ई कॉमर्स साइट्स होते हैं जैसे अमेजोन, फ्लिपकार्ट, मिंत्रा जैसे, वहां पे हम लोग प्रोडक्ट सेल नहीं करते ना, इंडस्ट्री वो सेल करती है. अगर आपको वहां पे कोई प्रोडक्ट दिख रहे हैं वो शायद डुप्लीकेट रहेंगे या उसका कोई जिम्मेदारी कंपनी नहीं उठाएगी. आप वहां पे प्रोडक्ट मत खरीदिए, बल्कि आपको जिन्होंने लिंक भेजे उनसे खरीद लीजिए. उनको वहां पे पैसा देके उनसे प्रोडक्ट फिजिकल मिलता है तो ले लीजिए, नहीं तो उनके ई कॉमर्स लिंक से ही ले लीजिए. दूसरे कहीं पे भी मत लीजिए. एवन तो 200-300 रुपए कम में मिलता है तो भी रिस्क मत लीजिए, क्योंकि उसका जिम्मेदारी कंपनी नहीं उठाएगी, वो डुप्लीकेट हो जाएगा. लेकिन जो आपको अभी ये प्रोडक्ट मंगवा के देंगे वो आपको इंडस्ट्री का बिल के साथ दे देंगे. सो इंडस्ट्री में जो भी प्रोडक्ट है वो सारे हेल्दी प्रोडक्ट है, नेचुरल प्रोडक्ट है. ये आपको हेल्थ को इंप्रूव करते हैं. ये कोई भी मेडिसिन नहीं है या ये कोई बीमारी को ठीक करने का दावा नहीं करते. इंडस्ट्री ಯಾವುದೇ ಪ್ರಾಡಕ್ಟ್ಗಳು ರೋಗವನ್ನು ಸರಿ ಮಾಡುವಂತಹ ಒಂದು ಪ್ರಾಡಕ್ಟ್ಗಳಲ್ಲಿ ಇದು ಸಪ್ಲಿಮೆಂಟ್ಗಳು. जिन्होंने भी आज टेस्टिमनी शेयर की हैं वो अपने खुद के एक्सपीरियंस से, अपने कस्टमर्स के एक्सपीरियंस को उन्होंने शेयर किया. यार प्रोडक्ट उदाहरण टेस्टिमनी शेयर ಮಾಡಿದ್ರೆ ಅವರದು ಅಥವಾ ಅವರ ಕಸ್ಟಮರ್ಸ್ ಗಳ टेस्टिमनीಸ್ ಗಳನ್ನು शेयर ಮಾಡಿದ್ದಾರೆ. इनके बारे में आपको और भी कुछ जानना है आप उनको कांटेक्ट कर सकते हैं. ಇದರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದ್ರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. सो थैंक यू ऑल एंड वेलकम टू इंडस्विवा.